ಪರಮಾತ್ಮನಿಗೆ ಹೃತ್ಪೂರ್ವಕ ನಮಸ್ಕಾರ. ಅಪ್ಪವರಿಗೆ ಮೊದಲ ಯಾಕೆ ಕೊಟ್ವಿ ಅಂದ್ರ, ಮೊದಲ ನಾವು ಮಾತಾಡಿದ್ವಿ ಅಂದ್ರೆ ಸಮಯ ಬಹಳ ಹೋಗ್ಬಿಡ್ತೈತಿ. ಅಪ್ಪವರಿಗೆ ಸಮಯಾವಕಾಶ ಬಹಳ ಸಿಗಲಿ ಅಂತ ಅಪ್ಪವ್ರಿಗೆ ಮೊದಲ ಅವಕಾಶ ಕೊಟ್ವಿ. ಅವ್ರ ಪ್ರವಚನ ಕೇಳಿದ ಮ್ಯಾಲ ನಾವು ಹೇಳೋದು ಅಷ್ಟು ಮಜಾ ಅನಿಸಂಗಿಲ್ಲ. ಅಮೃತ ಉಂಡ ಮ್ಯಾಲ ಗಂಜಿ ಕುಡಿಯಾಕ ವಿಶೇಷ ಅನ್ಸಂಗಿಲ್ಲ. ಬಹಳ ಅಪರೂಪದ ವಾಗ್ಮಿಗಳು. ನಮ್ಮ ಭಾಗ್ಯ ಅವ್ರು ನಮಗೆ ಸಿಕ್ಕಾರ. ಅವ್ರು ಸಿಗೋದೇ ಕಠಿಣ. ನಿರಂತರವಾದಂತ ಕಾರ್ಯಕ್ರಮಗಳು ಒತ್ತಡದೊಳಗೆ ಮುನಿಯಾಳದ ಪುಣ್ಯ ಅವ್ರು ಸಿಕ್ಕರು, ಬಂದ್ರು. ಮನಸ್ಸಿನ ಬಗ್ಗೆ ಬಹಳ ಚಂದ ಮಾತಾಡಿದ್ರು. ಮನ ಮಾತ್ರಾಯೇ ಬಂಧನ ಸಾಧನ. ನಮ್ಮನ್ನ ಕಟ್ಟಿ ಹಾಕೋದು ಮನಸ್ಸ, ಕಟ್ಟಿದ ಬಿಚ್ಚುವಂಗ ಹಾರಾಡುವಂಗ ಮಾಡೋದು ಮನಸ್ಸು. ಮನ ಏವ ಮನುಷ್ಯಾನಂ ಕಾರಣಂ ಬಂಧ ಮೋಕ್ಷಯೋ. ಮುಕ್ತ ಆಗಕ್ಕೂ ಅದೇ ಕಾರಣ, ಕಟ್ಟಿ ಹಾಕೋಣಕ್ಕೂ ಅದೇ ಕಾರಣ. ಯಾರಿಗೂ ಕಟ್ಟಿ ಹಾಕೊಂಡು ಇರೋದು ಇಷ್ಟ ಆಗೋಲ್ಲ. ಸ್ವತಂತ್ರ ಇರ್ಬೇಕು. ಹೆಂಡತಿ ಮಾಡಿಕೊಂಡು ಬಂದು ಆಕಿನ್ನ ಒಂದಿಷ್ಟಾದ್ರೂ ಸ್ವತಂತ್ರ ಕೊಡ್ಬೇಕು. ಬರೇ ಅಡಿಗೆ ಮನೆಯಾಗ ಇರ್ಬೇಕು. ಏಯ್ ಹೆಣ್ಮಗಳು ನೀನ್ ಮಾತಾಡಬೇಡ, ಗಪ್ ಒಳಗೋಗು. ಆಕಿಗೆ ಬರೇ ಕಟ್ಟಿ ಹಾಕಕತ್ರಿ, ಒಳಗ ಹೊರಗ ಹೋಗ್ಬಿಡ್ವಲ್ರಿ ಅಂದ್ರ ಆಕಿ ಮನಸ್ಸು ಎಷ್ಟು ಕೆಟ್ಟ ಆಗೋದಿಲ್ಲ. ಯಾರಿಗಾರ ಕಟ್ಟಿ ಹಾಕೋದು ಇಷ್ಟ ಆಕತ್ತೇನು? ಕಟ್ಟಿ ಹಾಕಬಾರದು. ಸ್ವಚ್ಛಂದ ಇರ್ಬೇಕು. ಬಂಗಾರ ಪಂಜರ ಇರುವಲ್ದು, ಅದು ಗಿಳಿಗೆ ಇಷ್ಟ ಆಗೋಲ್ಲ. ಅಲ್ಲಿ ಬೇಕಾದ ಹಣ್ಣು ಹಂಪಲ ಹಾಕ್ರಿ, ಆ ಗಿಳಿಗೆ ಅದು ಇಷ್ಟ ಆಗೋಲ್ಲ. ಹಾರಾಡಕ ಬಿಟ್ರಂದ್ರೆ ಗಿಳಿ ಎಷ್ಟು ಸಂತೋಷ ಪಡ್ತೈತೆ. ಅದಕ್ಕೆ ಏನು ಬಂಗಾರ ಪಂಜರ ಬೇಡ, ಹಣ್ಣು ಹಂಪಲು ಬೇಡ, ಅದಕ್ಕೆ ಹಾರಾಡೋದು ಇಷ್ಟ. ನಮಗೂ ಸಹಿತ ಕಟ್ಟಿ ಹಾಕೊಳ್ಳೋದು ಯಾರಿಗೂ ಇಷ್ಟ ಆಗೋಲ್ಲ. ಮುಕ್ತ ಆಗೋಕ್ ಎಲ್ಲರಿಗೂ ಇಷ್ಟ. ಸ್ವತಂತ್ರ ಆಗಬೇಕು, ಆನಂದದೊಳಗೆ ಹಾರಾಡಬೇಕು. ನಾವು ನಮ್ಮ ಮನಸ್ಸು ನೋವಿನ ಒಳಗ ಬಂಧನ ಆಗಬಾರದು. ನಮ್ಮ ಮನಸ್ಸಿಗೆ ದುಃಖದ ಬಂಧನ ಆಗಬಾರದು. ನಾವು ಮುಕ್ತ ಆಗಬೇಕಂದ್ರೆ ಅದಕ್ಕೆ ಒಂದೇ ಕಾರಣ, ಮನಸ್ಸು. ಬಿಡಬೇಕು, ಅದನ್ನು ಹರಿಯಾಕ ಬಿಡಬೇಕು. ಅದನ್ನು ಕಟ್ಟಿ ಹಾಕಬಾರದು. ಹರಿಯಾಕ ಬಿಡ್ಬೇಕಂತ ಹ್ಯಾಂಗ್ಯಾಂಗರ ಹರಿಯಾಕ ಬಿಡಬಾರದು. ಒಂದಿಷ್ಟು ಮಂದಿ ಸ್ವಾತಂತ್ರ್ಯದ ಹೆಸರಿನಾಗ ನಾವು ಸ್ವತಂತ್ರ ಇರ್ಬೇಕಂತ ಹೆಣ್ಮಕ್ಳು ಈಗ ಕೆಲವರು ಮಾಡಕ್, ನಮ್ಮ ಹಳ್ಳಿ ಒಳಗಿಲ್ರಿ, ಪ್ಯಾಟ್ಯಾಗ ಸ್ವತಂತ್ರ ಇರ್ಬೇಕು ಹೆಣ್ಮಕ್ಳು. ಕಟ್ಟಿ ಹಾಕಬಾರದಂತ ಮುಗದಾರ ಹರಿದ ಹೋರಿ ಆದಂಗ ಆಗ್ಯಾರ ಅವ್ರು. ಸಿಗರೇಟ್ ಸೇದಕೊಂತ, ಶೆರೆ ಬಾಟ್ಲಿ ಕುಡ್ಕೊಂತ ಹೆಣ್ಮಕ್ಳು. ಬೆಂಗಳೂರಾಗ ನೋಡ್ಬೇಕು, ಹ್ಯಾಪಿ ನ್ಯೂ ಇಯರ್ಗೆ ಹೆಣ್ಮಕ್ಳು ನೋಡ್ಬೇಕು. ಸ್ವತಂತ್ರ ಇರ್ಬೇಕಂತ ಹೆಣ್ಮಕ್ಳು ಮುಕ್ತ ಆಗಬೇಕಂತ ಹೊಂಟಾರ ಚಡ್ಡಿ ಹಾಕೊಂಡ. ಅದು ಮುಕ್ತನು? ಅದು ಸ್ವತಂತ್ರನು? ಅಲ್ಲ. ಮುಕ್ತ ಆಗಬೇಕಂತ ಬಿಚ್ಚಿಕೊಂಡು ಓಡಾಡೋದು ಮುಕ್ತ ಅಲ್ಲ. ಕೆಲವು ಅಂಶಗಳಲ್ಲಿ ಕಟ್ಟಿರಬೇಕು, ಕೆಲವು ಅಂಶಗಳಲ್ಲಿ ಬಿಟ್ಟಿರಬೇಕು. ಮನಸ್ಸನ್ನ ಕಟ್ಟಿರಬೇಕು, ಹರಿಬಿಡಬಾರದು. ಮುಕ್ತ ಆಗಬೇಕಾಗಿತ್ತಂದ್ರೆ ಕೆಲವು ಬಂಧನದೊಳಗಿರ್ಬೇಕು ನಾವು. ಅರ್ಥ ಆಗಕತೈತಿ? ಬಂಧನ ಬಹಳ ಅವಶ್ಯ ಐತಿ. ಯಾವುದಕ್ಕ? ಮನಸ್ಸು ಬಂಧನದೊಳಗ ನೀ ಇಟ್ಟೆ ಅಂದ್ರ ನೀ ಮುಕ್ತ. ಮನಸ್ಸು ಮುಕ್ತ ಮಾಡಿದಿ ಅಂದ್ರೆ ನೀ ಬಂಧನ. ನೀ ಸಿಕ್ಕ ಹಾಕೊಂತಿ. ಮನಸ್ಸನ್ನ ಬಿಂಟ ಅದು ಹೆಂಗ ಹೇಳ್ತದ ಹಂಗ ಕೇಳಿದೆ ಅಂದ್ರ, ಅದ ನಿನ್ನ ಮನೆಯಾಗಿನ ಆಳ. ನಿನ್ನ ಮನೆಯಾಗಿನ ಆಳ ನೀ ಹೇಳಿದ್ ಕೇಳಬೇಕು. ನಿನ್ನ ಮನೆಯಾಗಿನ ಆಳ ಹೇಳಿದಂಗ ನೀ ಕೇಳಬಾರದು. ಅರ್ಥ ಆಗಕತೈತಲ್ಲ? ನಿನ್ನ ಮಕ್ಕಳು ನೀ ಹೇಳ್ದಂಗ ಕೇಳಬೇಕು. ನಿನ್ನ ಮಕ್ಕಳು ಹೇಳ್ದಂಗ ನೀ ಕೇಳಬಾರದು. ನೀನ್ ಹೇಳ್ದಂಗ ನೀನ್ ಹೆಂಡತಿ ಕೇಳಬೇಕು. ನೀ ಹೆಂಡತಿ ಹೇಳ್ದಂಗ ನೀ ಕೇಳ, ಇದು ಅಮ್ಮೋರ್ ಗಂಡ ಅಂತಾರ. ಅರ್ಥ? ನಿನ್ನ ಶಿಷ್ಯ ನೀ ಹೇಳ್ದಂಗ ಕೇಳಬೇಕು, ಶಿಷ್ಯ ಹೇಳ್ದಂಗ ನೀ ಕೇಳಬಾರದು. ಹಂಗೆ ನಿನ್ನ ಮನಸ್ಸು ಹೇಳಿದಂಗ ನೀ ಕೇಳಬಾರದು.
ನೀ ಹೇಳ್ದಂಗ ನಿನ್ನ ಮನಸ್ಸು ಕೇಳಬೇಕು, ಅವಾಗ ನೀ ಮುಕ್ತ. ಆ ಮನಸ್ಸು ಹೇಳ್ದಂಗ ನೀ ಕೇಳಿದೆ ಅಂದ್ರ ನಿನಗ ನೀನ ಕಟ್ಟಿ ಹಾಕೊಂತಿ, ನಿನಗ ನೀನ ದುಃಖ ಅನುಭವಿಸ್ತಿ. ಕರಣಂಗಳ ಚೇಷ್ಟೆಗೆ ಮನವೇ ಬೀಜ. ಅಕ್ಕಮಾದೇವಿ ಎಷ್ಟು ಅದ್ಭುತ ಒಂದು ಮಾತು ಹೇಳ್ತಾಳ, ಲೋಕದ ಚೇಷ್ಟೆಗೆ ರವಿ ಬೀಜವಾದಂತೆ. ಸೂರ್ಯ ಹುಟ್ಟಿದಂದ್ರೆ ಎಲ್ಲ ಕೆಲಸ ಚಲೋ ಅದು ಭೂಮಿ ಮೇಲೆ. ಅಲ್ಲಿ ತನ ಎಲ್ಲ ಮಕ್ಕೊಂಡಿದ್ರು. ಯಾವಾಗ ಸೂರ್ಯ ಹುಟ್ಟಿದಂದ್ರೆ ಎಲ್ಲ ಕೆಲಸ ಆಕ್ಟಿವ್ ಆಕವಲ್ಲ. ಹಂಗ ನಿನ್ನ ಮನಸ್ಸು ಚಲೋ ಆತಂದ್ರ ಎಲ್ಲ ಕರ್ಣ ಇಂದ್ರಿಯಗಳು ಕೆಲಸ ಚಲೋ ಮಾಡ್ತಾವ. ಮನಸ್ಸೇ ಅದಕ್ಕೆ ಕಂಟ್ರೋಲರ್. ಮನಸ್ಸು ಹೇಳ್ದಂಗೆ ಎಲ್ಲ ಇಂದ್ರಿಯ ಕೇಳ್ತಾವ. ಏನಾಗ ಉಳ್ಳದು ಒಂದು ಮನ. ಆ ಮನ ನಿಮ್ಮಲ್ಲಿ ಲಯವಾದ ಬಳಿಕ ನನಗೆ ಭಾವ ಉಂಟೆ. ಎಷ್ಟು ಚಂದ ಹೇಳ್ತಾರ ಅಕ್ಕಮಾದೇವಿ. ನೀವು ಈ ಕೆಟ್ಟ ಮನಸ್ಸು, ಉಡಾಳ ಮನಸ್ಸನ್ನ ಅವನಿಗೆ ಒಪ್ಪಿಸಿ ಬಿಟ್ರಿ ಅಂದ್ರೆ, ಅವನಿಗೆ ಅದನ್ನು ಒಪ್ಪಿಸಿದ್ರಿ ಅಂದ್ರೆ ನೀವು ಮುಕ್ತ ಆಕೀರಿ. ಯಾರನ್ನ ನಿಮ್ಮ ಮನಸ್ಸಿನಾಗ ತಗೊಂತೀರಿ ಹಂಗ ನೀವು ಹಾಕಿರಿ ಅಲ್ಲ. ನಿಮ್ಮ ಮನಸ್ಸಿನಾಗ ಯಾರು ಬರ್ತಾರ, ನಿಮ್ ಭಾವನೆ ಬದ್ಲಿ ಹಾಕವ್ ನೋಡ್ರಿ. ನಿಮ್ಗೆ ಆಗಲಾರದ ಶತ್ರು ನಿಮ್ ಮನಸ್ಸಿನ ಬಂದಂದ್ರ ಮೈ ಕುದಿತತಿ, ಹಂಗ ಕೊತ್ತ 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 ಸಿಟ್ಟು ಬರ್ತತಿ. ಹೌದಾ? ಯಾರು ಬಂದ್ರು? ಆಗಲಾರ್ದ ಮನಸ್ಸಿನ ಬಂದ. ಎಟ್ ಸಂಕಟ. ಬಹಳ ಪ್ರೀತಿ ಉಳ್ಳವರು ಮನಸ್ಸಿನ ಬಂದ್ರಂದ್ರ ಮನಸ್ಸು ಅರಳತತಿ. ಎಂತವ್ರನ್ನ ಕರ್ಕೊಂತೀವಿ ಒಳಗನ್ನೋದ್ರ ಮ್ಯಾಲ ನಿನ್ನ ಅವಸ್ಥಾ. ಪರಮಾತ್ಮ ನಿನ್ನ ಮನುಷ್ಯನೇ ಬಂದ ಅಂದ್ರ ನೀನು ಅದ್ಭುತವಾದಂತ ವಿಶಾಲವಾದಂತ ಲೋಕದ ಕಡೆ ಹೋಗಿ. ನಿನ್ನ ಮನಸ್ಸಿನಾಗ ಬರಬಾರದವ್ರು ಬಂದ್ರಂದ್ರ ಮನಸ್ಸು ಬಹಳ ಕೆಟ್ಟ ಆಗ್ತದೆ. ಆ ಮನಸ್ಸಿಗೆ ಕನ್ನಡಿ ಇದ್ದಂಗ ಐತದ. ಅದ್ರ ಮುಂದೆ ಯಾರು ನಿಲ್ಲಿಸ್ತಿ ಅವ್ರಂಗಕ್ಕತ್ತದ ಮನಸ್ಸು. ಅದಕ್ಕ ಕೂಡಿ ಹಾಕೋಬೇಡ್ರಿ. ಆ ಮನಸ್ಸನ್ನು ಬಿಚ್ಚಿರಿ. ಹೆಂಗ ಬಿಚ್ಚಿರಿ? ಪರಮಾತ್ಮನ ಕಡೆಗೆ ಬಿಚ್ಚಿರಿ. ಬಾಳ ಮಂದಿ ಮಾಡೋ ತಪ್ಪು, ಮನಸ್ಸು ಕಟ್ಟಿ ಹಾಕ್ಬೇಕ್ರಿ, ಮನಸ್ಸು ಕಂಟ್ರೋಲ್ ಮಾಡ್ಬೇಕ್ರಿ. ಇದು ದೊಡ್ಡ ಸುಳ್ಳಿದು, ಇದು ದೊಡ್ಡ ತಪ್ಪಿದು. ಬಹಳ ಜನ ಮನಸ್ಸು ಕಂಟ್ರೋಲ್ ಮಾಡ್ಬೇಕ್ರಿ ಅಂತ ಹೋಗಾರ. ನಿಮ್ಮಂತ ಹುಚ್ಚರ ಯಾರಿಲ್ಲ. ಮನಸ್ಸು ಎಂದು ಕಂಟ್ರೋಲ್ ಮಾಡಕ್ ಆಗೋದಿಲ್ಲ. ಏನ್ರಿ ಮತ್ ಇಷ್ಟೊತ್ತ ಅದನ್ನ ಹೇಳಾಕತ್ತೀರಿ, ಮತ್ ಹೊಳ್ಳಿ ಹಿಂಗ್ ಹೇಳಾಕತ್ತೀರಿ. ಹೌದು, ಬಹಳ ಜನ ತಪ್ಪು ತಿಳ್ಕೊಂಡಾರ. ಮನಸ್ಸು ಕಂಟ್ರೋಲ್ ಮಾಡಬೇಕು. ನೀ ಎಟ್ ಕಂಟ್ರೋಲ್ ಮಾಡಕ್ ಹೋಗಿ ಅಟ್ಟು ಅದು ನಿನ್ನ ಹೊರಕೊಂಡ್ ಹೋಗತ್ತದ. ಲಕ್ಷ ಕೊಡ್ರಿ. ನಿಮ್ಮ ಹುಡುಗರು ಬಾಳ ಉಡಾಳದವು. ಸಣ್ಣದು ಬಾಳ ಉಡಾಳ ಐತಂತ ಒಂದು ಕೋಲೆ ಕೂಡಿ ಹಾಕಿ ನೋಡ್ರಿ, ಅದನ್ನ ಇನ್ನೊಟ್ಟು ರಂಪಾಟ ಮಾಡ್ತದ. ಬಾಳ ಉಡಾಳ ಐತದ ಹುಡುಗ ಅಂತ ಕಟ್ಟಿ ಹಾಕಿ ನೋಡ್ರಿ, ಇನ್ನೊಟ್ಟು ಒದರ್ತದ. ಆ ಹುಡುಗಗ ಸಮಾಧಾನ ಮಾಡಬೇಕಿತ್ತಂದ್ರ ಕಟ್ಟಿ ಹಾಕಬಾರದು, ಮುದ್ದು ಮಾಡಿ ಅದನ್ನ ಸಮಾಧಾನಕ್ಕೆ ತರಬೇಕು. ನಿಮ್ ಮನಸ್ಸಿಗೆ ಇದನ್ನ ಮಾಡ್ರಿ, ಅದನ್ನ ಕಟ್ಟಿ ಹಾಕಕ್ ಹೋಗಬೇಡ್ರಿ. ಅದಕ್ಕೆ ಮುದ್ದು ಮಾಡಿ ನಿಧಾನಕ್ಕೆ ನಿಮ್ಮ ಹಾದಿಗೆ ತಗೋಬೇಕು ಹೊರತು ಅದಕ್ಕೆ ಕಟ್ಟಿ ಹಾಕಕ್ ಹೋದ್ರೆ ಇನ್ನೊಟ್ಟು ಹಠ ಮಾಡ್ತದ. ಈಗ ನೋಡ್ರಿ, ಅವ್ರು ಹಾರ್ಮೋನಿಯಂ ಬಾರಿಸ್ತಾರಲ್ಲ, ಪೆಟ್ಟಿಗೆ ಮಾಸ್ತರ್ ಅದಾರ. ಅವ್ರು ಏನು ಮಾಡ್ಯಾರ, ಅವರವ ಎರಡು ಹುಡುಗರು ಹೆಣ್ಮಕ್ಳು ಅವನ್ನ ಚಂದ ಗರಡಿ ಒಳಗ ಪಳಗಿಸಿ ಅವರಂಗ ಹಾಡುವಂಗ ಮಾಡ್ಯಾರ. ಏನು ಒಂದ್ 2 ದಿನಕ್ಕ ಹುಡುಗರಿಗೆ ಹಾಡೋದು ಕಲಿಸ್ಯಾರ. ಅವರ ಕಂಟ್ರೋಲಿಗೆ ತಗೊಂಡು ಅವರಿಗೆ ಹೊಂದುವಂಗ ಹಾಡಿಸುವಂತ ಅದ್ಭುತ ರಾಗ ಹೊಮ್ಮಕತ್ತೈತಿ ಅವ್ರ ಬಾಯಾಗ. ಅಂದ್ರ ಅದ್ರ ಹಿಂದೆ ಎಷ್ಟು ದಿನದ ಶ್ರಮ ಐತಿ ನೀವು ವಿಚಾರ ಮಾಡಿ. ನಮ್ಮ ಮಕ್ಕಳು ನಮ್ಮ ಮಾತು ಕೇಳಬೇಕು, ನಮ್ಮಂಗ ಆಗ್ಬೇಕಂದ್ರ ಬಾಳ ದಿನ ಅವ್ರು ಕೂಡ ಗುದ್ದಾಡ್ಬೇಕಂದ್ರ ಹೊಡೆದಾಡೋದಲ್ಲ, ನಿಧಾನಕ್ಕೆ ಅವ್ರನ್ನ ನಮ್ಮಂಗ ಮಾಡ್ಕೋಬೇಕು. ಹಂಗ ನಮ್ಮ ಮನಸ್ಸನ್ನು ಸಹಿತ ಚಾಣಾಕ್ಷತನದಿಂದ ನಮ್ಮ ಮಕ್ಕಳನ್ನ ಹೆಂಗ್ ಮುದ್ದು ಮಾಡ್ತೀವಲ್ಲ ಹಂಗ ಮುದ್ದು ಮಾಡಿ ಹೇಳ್ಬೇಕು. ಹುಚ್ಚಿ ಏನ್ ಸುಖ ಐತಂತ ಅದನ್ನ ಬೆನ್ನ ಹತ್ತಿ ಹುಚ್ಚಿ, ಸಂಸಾರದಾಗ ಸುಖ ಇಲ್ಲಪ್ಪ. ಎಷ್ಟು ಮಂದಿ ಇದ್ರಾಗ ಸುಖ ಪಟ್ಟಾರ ಹೇಳ ನೀನು. ದುಡ್ಡು ಗಳಿಸಿದ್ರ ಸುಖ ಐತೇನು? ರಾಜ ಮಹಾರಾಜರು ಸುಖವಾಗಿದ್ರೇನು? ಅವ್ರೆಲ್ಲ ಇವತ್ತು ಅದಾರನ್ನು? ಅವ್ರು ಕಟ್ಟಿದ ಕ್ವಾಟಿ ಕೊತ್ಲ ಅದವನ? ಏನು ಗಳಿಸ್ಬೇಕಂತ ಹುಚ್ಚ ಹಿಡ್ದಿಯಪ್ಪ ಮನಸ್ಸೇ.
ಮನಸ್ಸಿಗೆ ಹೇಳಬೇಕು, ಅದನ್ನ ಬಿಡು, ಬಿಟ್ಟು ಹೋಗೋದನ್ನ ಬಿಡು, ಆನಂದ ಹೊಂದೋದನ್ನ ಹಿಡ್ಕೋ. ಬಾಳ ಮಂದಿ ಇಲ್ಲಿ ತಪ್ಪಾಕತ್ಯಾರ, ಬಾಳ ಮಂದಿ ತಪ್ಪಾಕತ್ಯಾರ. ಜಗತ್ ಓಡಾಕತ್ತಿತ್ತಂತ ಇವರು ಓಡಾಕತ್ಯಾರ. ಯಾಕೆ ಓಡಾಕತ್ತಿ? ಅವ್ನು ಓಡಾಕತ್ತೇನ, ಅದಕ್ಕೆ ನಾನು ಓಡಾಕತ್ತೀನಿ. ಯಾಕೆ ನೌಕರಿ ಹಿಡ್ದೆ? ಅವ ನೌಕರಿ ಹಿಡ್ದಾನ, ನಾವು ನೌಕರಿ ಹಿಡಿಯೋದು. ಅವ ಮದುವೆ ಆಗ್ಯಾನ, ನಾವು ಮದುವೆ ಆಗೋದು. ಇನ್ನೊಬ್ರು ಮಾಡ್ಯಾರಂತ ಮಾಡಾಕತ್ತೀವಿ. ನಾವು ಯಾಕ, ಏನು, ಎಲ್ಲಿ ಹೊಂಟಿವಿ ಅನ್ನೋದ ಗೊತ್ತಿಲ್ಲ ನಮಗ. ಸಮಾಧಾನ ಎಲ್ಲೈತಪ್ಪ? ಸಮಾಧಾನ ಎಲ್ಲೈತಪ್ಪ? ನಿನ್ನ ಒಳಗನ, ನಿನ್ನ ಮನಸ್ಸಿನೊಳಗನ ಸಮಾಧಾನ ಐತಿ. ನೀ ತಪ್ಪು ತಿಳ್ಕೊಂಡಿ ದುಡ್ಡಿನೊಳಗೈತಿ, ಅದು ನೌಕರಿ ಒಳಗೈತಿ, ಹೆಣ್ಣಿನೊಳಗೈತಿ, ಮಣ್ಣಿನೊಳಗೈತಿ ಅಂತ ಅದನ್ನ ಬೆನ್ನ ಹತ್ತಿ ಎದ್ದು ನೆಮ್ಮದಿ ಹಾಳು ಮಾಡಿಕೊಂಡಿ ಔಷಧಿ ಎಲ್ಲಿ ಹಚ್ಚಬೇಕು ಅನ್ನೋದು ಮರ್ತೀವಿ ನಾವು. ಶರೀರದ ವ್ಯವಸ್ಥೆ ಬಹಳ ಚಂದ ಮಾಡಾಕತ್ತೇವೆ, ಒಳಗಿರೋ ಮನಸ್ಸಿನ ಕಡೆಗೆ ಯಾರು ಲಕ್ಷ್ಯ ಕೊಟ್ಟಿಲ್ಲ. ಕೊಟ್ಟಿರೇನ? ನೀವು ಮನಸ್ಸಿಗೆ ಮೇಕಪ್ ಮಾಡೋರು ಒಬ್ರರ ಅದಿರೇನ? ಮಕ್ಕಕ್ಕೆ ಮೇಕಪ್ ಮಾಡೋರು ಅದಾರ, ಕಣ್ಣಿಗೆ ಕಾಡಿಗೆ ಹಚ್ಚೋರ್ ಅದಾರ, ತುಟಿಗೆ ಲಿಪ್ಟಿಕ್ ಹಚ್ಚೋರ್ ಅದಾರ, ಈ ಶರೀರಕ್ಕೆ ಚಂದ ಚಂದ ಅರ್ವಿ ಉಡಿಸೋರ್ ಅದಾರ, ಈ ಶರೀರ ಚಂದ ಮಾಡೋರ್ ಅದಾರ, ಮನಸ್ಸು ಚಂದ ಮಾಡಿಕೊಂಡವರು ಬಹಳ ಅಪರೂಪ, ಬಹಳ ಅಪರೂಪ, ಬಹಳ ಅಪರೂಪ. ಲಕ್ಷ್ಯ ಕೊಟ್ಟಿರೇನು? ನಮ್ಮ ಮನಸ್ಸಿಗೆ ಚಂದ ಮಾಡಕ್ ಯಾರ ಎಲ್ಲಿ ನೋವಾಗೈತಿ ಅಲ್ಲಿಗೆ ಉಪಚಾರ ಮಾಡಬೇಕು, ಅವಾಗ ಸಮಾಧಾನ ಆಕತಿ. ನೋವು ಯಾರಿಗಾಗೈತಿ? ಸಮಾಧಾನ ಯಾರಿಗ ಹೋಗೈತಿ? ಶರೀರಕ್ಕೆ ಹೋಗಿತ್ತನ? ಶರೀರಕ್ಕೆ ಹೋಗಿಲ್ಲ, ಸಮಾಧಾನ ಹೋಗಿದ್ದು ನಮ್ಮ ಮನಸ್ಸಿಗೆ, ನೆಮ್ಮದಿ ಹೋಗಿದ್ದು ನಮ್ಮ ಮನಸ್ಸಿಗೆ. ಆ ಮನಸ್ಸಿಗೆ ಟ್ರೀಟ್ಮೆಂಟ್ ಕೊಡಬೇಕು ಹೊರತ ನೀವು ಶರೀರದ ವ್ಯವಸ್ಥೆ ಬಹಳ ಚಂದ ಮಾಡಾಕತ್ತೀರಿ. ಎಷ್ಟು ಕಾಳಜಿ ಮಾಡ್ತೀರಿ ಶರೀರಕ್ಕೆ. ಏನ್ ಹೇರ್ ಡೈ ಹಚ್ಚೋದಿಲ್ಲ, ಅವು ಬೆಳ್ಳಗಾಗಬಾರದು, ಕರ್ರಗ ಕಾಣಬೇಕು. ನಾವು ಮಿಂಚಬೇಕು, ಮಂದ್ಯಾಗ ಬಂಗಾರ ಹಾಕಬೇಕು. ನಾವು ಮಂದ್ಯಾಗ ನಮ್ಮನ್ನ ಎಲ್ಲರೂ ನೋಡ್ಬೇಕು. ಇದನ್ನು ಶೃಂಗಾರ ಮಾಡಾಕತ್ತೀವಿ. ನಮಗ ನೆಮ್ಮದಿ ಬಾ ಅಂದ್ರೆ ಬರ್ತತೇನು? ಎಲ್ಲಿ ಔಷಧಿ ಹಚ್ಚಬೇಕು? ಒಂದ್ ಮುದುಕಿ ಸಾರ್ಸಕತ್ತಿತ್ತಂತ ಗ್ವಾಡಿ, ಆ ಗ್ವಾಡಿ ಸಂದ್ರ್ಯಾಗ ಒಂದ್ ಚೇಳ ಕುಂತಿದ್ ಗೊತ್ತಿಲ್ಲ, ಕಡಿತು ಗುಡಿ ಮುದುಕಿಗ. ಏನ್ ಚೇಳ? ಮುದುಕಿಗ ಹೋಳಿ ಹುಣ್ಣಿಮೆ ಚಲೋ ಆಯ್ತು. ಅಲ್ಲಿ ಒಬ್ಬ ಔಷಧಿ ಕೊಡ್ತಿದ್ದ ಚೇಳ ಕಡದಲ್ಲಿ, ಅವ ಕೊಟ್ಟ. ಹೋದ್ರು, ನೋಡುವ ಇವತ್ತು ದಿನ ತಪ್ಪಿ ಬಂದಿ, ನಾ ಗುರುವಾರ ರವಿವಾರ ಅಟ್ಟ ಕೊಡವ, ಇವತ್ತು ಬುಧವಾರ ಐತಿ, ನಾಳೆ ಗುರುವಾರ ಒಂದು ಮದ್ದು ತೇದು ಕೊಟ್ಟಿದ್ದವ. ಗುರುವಾರ ಎಲ್ಲಿ ಕಡ್ದತ್ತಿ ಅಲ್ಲಿ ನಾಳೆ ಹಚ್ಚಂತ ಕೊಟ್ಟು ಕಳಿಸಿದ. ಈಕಿ ಬಂದ್ಲು ಮನೆಗೆ, ಬಂದು ಎಲ್ಲಿ ಹಚ್ಚಿದ್ಲು? ಎಲ್ಲಿ ಕಡ್ದಿತ್ತಲ್ಲ, ಎಲ್ಲಿ ಕಡ್ದಿತ್ತು ಅರ್ಥಾತ್? ಆ ಗ್ವಾಡಿಗೆ ಹಚ್ಚಿದ್ಲು, ಸಂದ್ರ ಕಡ್ದಿತ್ತು. ಮರದೇನು ಹೋದ್ಲಿ, ಯಾಕೆ ಕಮ್ಮಿ ಆಗುವಲ್ದು? ಎಲ್ಲಿ ಹಚ್ಚಿದೆ ಅಂದ, ಗ್ವಾಡಿಗೆ ಹಚ್ಚಿದೆ ಅಂದ. ಎಲ್ಲ ಕಡ್ದತ್ತ ಅಲ್ಲಿ ಹಚ್ಚಿದ್ರ ನೋವು ಇಳಿತತಿ. ಈಗ ಹೋಗಿ ಗ್ವಾಡಿಗೆ ಹಚ್ಚ, ಅವ್ ಹೇಳಿದ್ ತಪ್ಪು ತಿಳ್ಕೊಂಡ. ಹಂಗ ನಾವು ಎಲ್ಲಿಗೆ ಹಚ್ಚೇವಿ? ಶರೀರಕ್ಕೆ ಹಚ್ಚೇವಿ. ಎಲ್ಲಾ ಸುಂದರ, ಎಲ್ಲಾ ಸುಖ, ಎಲ್ಲಾ ತಿನ್ಸಾಕ, ಉಣಸಾಕ, ಉಡಾಕ, ವೈಭವಕ್ಕೆ ಎಲ್ಲ ಶರೀರ ವ್ಯವಸ್ಥೆ ಮಾಡಕತ್ತೇವಿ. ಮನಸ್ಸಿನ ವ್ಯವಸ್ಥೆ ಯಾರೂ ಮಾಡಾಕತ್ತಿಲ್ಲ. ಅದಕ್ಕೆ ನೆಮ್ಮದಿ ಕಳ್ಕೊಂಡ ಮಾರಿ ಎಲ್ಲ ಈಟಾಗ್ಯಾವ. ಎಲ್ಲ ಐತಿ, ಮಾರ್ಯಾಗ ನಗು ಇಲ್ಲ, ಸಂತೋಷ ಇಲ್ಲ. ಯಾಕ? ಮನಸ್ಸು ಕೆಟ್ಟತಿ, ನಮ್ದು ಹಾಳಾಗಿ ಹೋಗೈತಿ. ಸಂತೋಷ ಪಡ್ತತನ ಮನಸ್ಸು? ಒಬ್ಬಕ್ಕೆ ಚಲೋ ಸೀರೆ ಉಟ್ಕೊಂಬಂದಾಳ, ಸಂತೋಷ ಪಡ್ತತನ? ಹೊಟ್ಯಾಗ ಉರಿತತಿ. ಅಕ್ಕಿ ಅಂತ ನನಗೆ ಯಾಕಿಲ್ಲ. ಇನ್ನೊಬ್ಬಂದು ಬಿಲ್ಡಿಂಗ್ ಕಟ್ಟಿದ್ರೆ ಸಂತೋಷ ಪಡ್ತತನ? ಉರಿತತಿ. ನಿಂಬೆಹಣ್ಣು ಉಗಿಯಂಗ ಆಕತಿ. ಯಾಕ? ಸಂತೋಷ ಪಡೋ ಗುಣನ ಇಲ್ಲಿ. ಮನಸ್ಸಿಗೆ ಒಂದ್ ಇಂಥ ಕೆಟ್ಟ ಚಾಳಿ ಐತೆ, ಕೆರ್ಕೊಂಡ್ ಹುಣ್ಣು ಮಾಡ್ಕೊಳೋ ಚಾಳಿ ಐತ್ ನಮ್ಮ ಮನಸ್ಸಿಗೆ. ನೋಡ್ರಿ, ನಿಮ್ ಒಳಗ ನೀವು ಹೋಗಿ ನೋಡ್ರಿ,
ಬರೀ ಹಳೇದರ ನೆನೆಸ್ಕೊಂಡು ಅಳ್ತಾವ, ಮುಂದಿಂದರ ನೆನೆಸ್ಕೊಂಡು ಅಳ್ತಾವ, ಇನ್ನೊಬ್ರು ಯಾರಾದ್ರ ಅಂದದ್ದರ ನೆನೆಸ್ಕೊಂತಾವ. ಬರೀ ನೆಮ್ಮದಿಂದ ಇರೋ ವಿಚಾರನೇ ನಮ್ ತಲೆ ಬರೋದಿಲ್ಲ. ಬರೇ ಕೆಟ್ಟದ ವಿಚಾರ ಮಾಡೋದು, ಇದ್ದ ನೆಮ್ಮದಿ ಕೆಡಿಸ್ಕೊಂಡು ಹಾಳು ಮಾಡ್ಕೊಳೋದು. ಈ ಮನಸ್ಸನ್ನ ಕೆಡಿಸ್ಕೋಬಾರದು. ಅದ್ಭುತವಾದ ಸಾಧನ. ಹತ್ತಾಕುನು ಅದೇ, ಇಳಿಯಾಕುನು ಅದೇ. ನಿಚ್ಚಣಿಕೆ ಐತಿ. ಹತ್ತಾಕೊಂದ್ ನಿಚ್ಚಣಿಕೆ ಬ್ಯಾರೆ, ಇಳಿಯಾಕೊಂದ್ ನಿಚ್ಚಣಿಕೆ ಬ್ಯಾರೆ ಅಂತ ಐತೇನು? ಒಂದ ನಿಚ್ಚಣಿಕೆ. ಹತ್ತಬೇಕಾದ್ರು ಅದೇ, ಇಳಿಬೇಕಾದ್ರು ಅದೇ. ಮುಕ್ತ ಆಗಬೇಕಾದ್ರು ಇದೇ ಮನಸ್ಸ, ಕಟ್ಟಿ ಹಾಕೋಬೇಕಾದ್ರು ಇದೇ ಮನಸ್ಸ. ಎರಡೂ ನಿನ್ನ ಕೈಯಾಗ ಅದಾವ. ಕೆಡಿಸ್ಕೊಂತೀಯ, ಕೆಡಿಸ್ಕೋ. ಅದ್ಭುತ ಮಾಡ್ಕೊಂತೀಯ, ಅದ್ಭುತ ಮಾಡಕೋ. ಇದು ದೆವ್ ಇದ್ದಂಗೆ ಮನಸ್ಸು. ದೆವ್ವ ಅದ ಲಬ ಲಬ ಹೊಯ್ಕೊಂಡದ ದೆವ್ವನ ಕೆಲಸ ನೋಡಿರೇನ? ಮೈಯಾಗ ದೆವ್ವ ಬಂದಿರ್ತಾವ. ಅವ್ ಹೆಂಗ್ ಮಾಡ್ತಿರ್ತಾವ? ದೆವ್ವ ನಕ್ಕೊಂತಿರ್ತಾವನು. ದೆವ್ವ ಅಳ್ಕೊಂತನ ಇರ್ತಾವ. ದೆವ್ವ ಆ ದೆವ್ವ ಹೆಂಗ ಅಳ್ಕೊಂತಿರ್ತದ ಹಂಗ ದೆವ್ವನಂತ ಮನಸ್ಸಿದು ಇದು ಸುಮ್ಮನೆ ಇರ್ಕೊಡಂಗಿಲ್ಲ. ನಮ್ನ ನೆಮ್ಮದಿ ಹಾಳು ಮಾಡೋ ಮನಸ್ಸಿಗೆ ಇದಕ್ಕೆ ಏನಾರ ಒಂದ್ ಕೆಲಸ ಹಚ್ಚಬೇಕು. ಕೆಲಸ ಇಲ್ಲ ಅಂದ್ರೆ ಈ ಮನಸ್ಸು ಗದ್ಲ ಚಲು ಮಾಡಿ ಕೊಳಕ್ ವಿಚಾರ ಬರೋದ ಕೆಲಸ ಇಲ್ಲದಾಗ. ಲಕ್ಷ ಕೊಟ್ಟು ಕೇಳ್ರಿ, ಎಂದು ಸುಮ್ಮನೆ ಇರಬೇಡ್ರಿ. ಏನಾರ ಕೆಲಸ ಮಾಡಕೊಂತೀರಿ. ಸುಮ್ಮನೆ ಕುಂತ್ರಿ, ಮನಸ್ಸಿನಾಗ ದೇವ್ ಹೇಳ್ತಾವ. ಕೆಟ್ಟ ವಿಚಾರ ಬರೋದಾಗ ಸುಮ್ಮ ಕುಂತಾಗ, ಯಾರು ಇಲ್ಲದಾಗ, ಏನು ಕೆಲಸ ಇಲ್ಲದಾಗ ಕೆಟ್ಟ ಕೆಟ್ಟ ವಿಚಾರ ಬರುತ್ತ. ಅದಕ್ಕೆ ಮನಸ್ಸಿಗೆ ಒಂದ್ ಕೆಲಸ ಕೊಡಬೇಕು. ನಾವು ಮುಕ್ತ ಆಗ್ಬೇಕಾಗಿತ್ತಂದ್ರ ಇದ ದೇವನ ಕಡೆಯಿಂದ ಲಾಭ ಮಾಡ್ಕೋಬೇಕು. ಬೆಂಕಿ ಹಚ್ಕೊನಕ್ಕೂ ಬರ್ತೈತಿ ಮನೆಗ, ಅದೇ ಬೆಂಕಿಯಿಂದ ಅಡಿಗೆ ಮಾಡ್ಕೊಳಕ್ಕೂ ಬರ್ತೈತಿ. ತರಕಾರಿ ಕತ್ತರಿಸಕ್ಕೂ ಬರ್ತೈತಿ ಚಾಕು, ಇನ್ನೊಬ್ರಿಗೆ ಚುಚ್ಚಾಕು ಬರ್ತೈತಿ ಚಾಕು. ಹಂಗ ಮನಸ್ಸು ಹೊಲಸಾಗಕ್ಕೂ ಇದ ಮನಸ್ಸ, ಉದ್ಧಾರ ಆಗಕ್ಕೂ ಇದ ಮನಸ್ಸ. ಈ ಮನಸ್ಸಿಗೆ ಈ ದೆವ್ವಕ್ಕ ಒಂದ್ ಕತೆ ಹೇಳ್ತಾರ. ತಪಸ್ ಮಾಡಿ ಒಂದು ಬ್ರಹ್ಮ ರಾಕ್ಷಸನ ವಶ ಮಾಡ್ಕೊಂಡಿದ್ನಂತವ. ಬ್ರಹ್ಮ ರಾಕ್ಷಸ ಅದ ದೇವ್ರ ವರ ಕೊಟ್ಟಿದ್. ಈ ರಾಕ್ಷಸ ಏನ್ ಬೇಕೆಲ್ಲ ನೀ ಹೇಳಿದ ಕೆಲಸ ಮಾಡ್ತಿದ್. ಆದ್ರ ಇದಕ್ಕೆ ಕೆಲಸ ನೀ ಕೊಡ್ಲಿಲ್ಲ ಅಂದ್ರ ನಿನ್ನ ನುಂಗಿ ಬಿಡತಂತದ. ಆಯ್ತು, ಒಂದ್ ಕರ್ಕೊಂಬಂದ. ಬಾಳ ಸಾವಿರಾರು ಎಕರೆ ಹೊಲ, ಅದ್ರ ಕಡೆಯಿಂದ ಎಲ್ಲ ಹಂಗ 5 ನಿಮಿಷ ಮಾಡಿ ಬಂದ್ಬಿಡೋದು. ಅದ ಕೆಲಸ ಹೇಳಿದ್ದಲ್ಲ 5 ನಿಮಿಷದಾಗ ಮುಗಿಸೇ ಬಂದ್ಬಿಡೋದದ. ಮುಂದಿಂದ ಹೇಳ ಅನ್ನೋದು. ಎಟ್ಟು ಹೇಳಾವು ಹೇಳಿ 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 ಮುಂದೆ ಹೇಳಿದಿಲ್ಲ ಅಂದ್ರೆ ನೀವು ನುಂಗುತ್ತೇನೆ ಅಂತಿರ್ತದು. ನೀವು ಗಾಬರಿ ಅದು ಗುರುಗಳ ಕಡೆಗೆ ಓಡಿ ಬಂದ. ಅಪ್ಪ, ನಾನು ವಶ ಮಾಡಿಕೊಂಡು ಬ್ರಹ್ಮ ರಾಕ್ಷಸ ನನ್ನ ನುಂಗಕ್ ಭಿನ್ನತಿತ್ತಪ್ಪ. ಯಾಕೆ, ಏನ್ ಪ್ರಾಬ್ಲಮ್? ಇಲ್ರಿ, ಅದಕ್ಕೆ ಕೆಲಸ ಕೊಡ್ಬೇಕು. ಹಿಂಗ ನಾವೊಂದು ಉಪಾಯ ಹೇಳ್ತೀನಿ ಕೇಳ. ಏನಿಲ್ಲ, ಅದಕ್ಕೆ ಹೋಗಿ ಅಡವ್ಯಾಗ ದೊಡ್ಡದ ಗಿಡ, ಎಲ್ಲಾದ್ರಿಗಿಂತ ದೊಡ್ಡ ಗಿಡ ಯಾವ್ದೈತಿ ಅದನ್ನ ಕತ್ತರಿಸ್ಕೊಂಬ ಅಂತ ಹೇಳೋದಕ್ಕೆ. ಕತ್ತರಿಸ್ಕೊಂಡ್ ಬರ್ತದೆ. ಅದನ್ನು ಗುದ್ದು ತೆಗೆದು ಹುಗಿ ಅಂತ ಹೇಳೋದಕ್ಕೆ. ಹುಗದ ಬಳಿಕ ನಾನ್ ನಿನಗ್ ಮುಂದಿನ ಕೆಲಸ ಹೇಳೋತನ ಮ್ಯಾಲ ಹತ್ತು ಕೆಳಗಿಳಿ, ಮ್ಯಾಲ ಹತ್ತು ಕೆಳಗಿಳಿ. ಸುಮ್ನಿರೋದಿಲ್ಲ. ಕೆಲಸ ಕೊಡ್ಲಿಲ್ಲ ಅಂದ್ರೆ ಅದು ನಿನ್ ನುಂಗತತಿ. ಇನ್ ಹೇಳ ಮತ್ ಕೆಲಸ ಇದ್ದಾಗ ಅದನ್ನ ಕರಿ, ಮತ್ ಕೆಲಸ ಮಾಡಿ ಹತ್ತು ಇಳಿ, ಹತ್ತು ಇಳಿ. ಚಲೋ ಆತ್ರಿ. ಇವ್ ಹೇಳಿದ ತಂದ ಹುಗಿತ್, ಮ್ಯಾಲ ಹತ್ತದು ಕೆಳಗಿಳಿಯೋದು, ಮ್ಯಾಲ ಹತ್ತದು ಕೆಳಗಿಳಿಯೋದು ಕೆಲಸ. ಅದ್ ಕೆಲಸ ಬೇಕು, ಇಲ್ಲಾಂದ್ರೆ ನುಂಗ್ತದ. ಹಂಗ ನಿಮ್ಮ ಮನಸ್ಸಿಗೂ ಏನಾರ ಒಂದು ಕೆಲಸ ಬೇಕು. ಇಲ್ಲ ಅಂದ್ರ ನಿಮ್ಮ ಮನಸ್ಸೇ ನಿಮಗ್ ಶತ್ರು ಆಗ್ಬಿಡ್ತತಿ, ನಿಮ್ಮ ನುಂಗತತಿ. ಅದಕ್ಕೆ ಏನ್ ಕೆಲಸ ಹಚ್ಚಬೇಕಂದ್ರ ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ ಅನ್ನುವಂತ ಮಂತ್ರದ ಕೆಲಸ ಹಚ್ಚರಿ. ಆ ಮನಸ್ಸು ನಿಮ್ಮನ್ನು ಮುಕ್ತ ಮಾಡಿಬಿಡ್ತೈತಿ, ಮುಕ್ತ ಮಾಡಿಬಿಡ್ತೈತಿ. ಆ ಕೆಲಸ ಇಲ್ಲದೆ ಸುಮ್ ಕುಂದ್ರು ಕೊಡಬೇಡ್ರಿ. ಕೆಲಸ ಇಲ್ಲ ಅಂದ್ರ ಆ ಮನಸ್ಸು ನಿಮ್ ಬಂಧನಕ್ಕೆ ಉಂಟು ಮಾಡತೈತಿ ಅನ್ನುವಂತ ಮಾತು ಹೇಳ್ತಾ. ಹೇಳದ್ದು ಬಾಳ ಐತಿ, ಕೇಳಿದ್ದು ಬಾಳ ಐತಿ, ಆದ್ರ ನಡ್ಕೊಳೋದು ಬಾಳ ಅವಶ್ಯಕತೆ ಐತಿ. ನಿಮ್ಮ ಮನಸ್ಸು ಅದ್ಭುತವಾದ ಮನಸ್ಸು. ಅದನ್ನ ನಿಮ್ಮ ಅಧೀನ ಮಾಡಿಕೊಳ್ರಿ. ಅದರ ಅಧೀನ ನೀವಾಗಬೇಡ್ರಿ. ಇಷ್ಟ ಇವತ್ತಿನ ಪ್ರವಚನ ಸಾರಾಂಶ. ಅದರ ಅಧೀನ ನೀವಾದ್ವಿ ಅಂದ್ರ ನಿಮ್ಮನ್ನ ಒಯ್ದು ಹಳದಾಗ ಒಗಿತದ. ಅದನ್ನ ನಿಮ್ ಕಂಟ್ರೋಲಿಗೆ ತಗೊಳ್ರಿ. ನೀವು ಹತ್ಕೊಂಡು ಓಡಾಡುವಂತ ಕುದುರೆ ಅದ. ಕಟ್ಟಿ ಮೇಸಿದ
ಮೇಸಿದ ಕುದುರಿ ಕಡಕೊಂಡು ಹೋಗುತ್ತಾದ ಹಿಡ್ಕೊಂಡು ಬಂದು ಕಟ್ಟಿರೆ ಹಿಂದ ಮುಂದಲ್ಲಾಗ ಬಿಡದು ಸವಾರಿ ಮಾಡಿರೆ. ಕಟ್ಟಿ ಮೇಸಿದ ಕುದುರಿ ಕಡ್ಕೊಂಡು ಹೋಗುತ್ತದ ಹಿಡ್ಕೊಂಡು ಬಂದು ಕಟ್ರಿ. ಅದನ್ನ ಕುದುರಿನ ಹತ್ಕೊಂಡ್ ಹೊಂಟಿದ್ನಂತ ಒಬ್ಬ ಬಸ್ ಸ್ಟ್ಯಾಂಡ್ನಾಗ ಅವನ ಗೆಳೆಯ ಎಲ್ಲಿ ಹೊಂಟಿ ಅಂತ ಕೇಳಿದ. ನನಗೆ ಗೊತ್ತಿಲ್ಲ ಅಂದವ. ಮತ್ ಕುದುರೆ ಹತ್ತಿ ಇದು ಎಲ್ಲಿ ಕರ್ಕೊಂಡು ಹೋಗತ್ತಲ್ಲಿ ಹೋಗ್ತೇನೆ ಅಂದವ. ಇವ್ ಶಾಣ್ಯಾನ, ಲಕ್ಷ ಕೊಡ್ರಿ, ಇವ್ ಶಾಣ್ಯಾನ. ಕುದುರೆ ಕರ್ಕೊಂಡು ಹೋದಲ್ಲಿ ಹೋಗವ್ ಶಾಣ್ಯಾನೋ ಏನು ತಾ ಹೋಗಬೇಕಾದಲ್ಲಿ ಕುದುರೆ ಕರ್ಕೊಂಡು ಹೋಗವ್ ಶಾಣ್ಯಾನೋ? ನಮ್ದೆಲ್ಲ ಇದ ಪರಿಸ್ಥಿತಿ. ಎಲ್ಲಿ ಹೊಂಟಿರಿ? ಮನಸ್ಸು ಎತ್ಲ ಕರ್ಕೊಂಡು ಹೊಂಟೈತೆ ಅತ್ಲ ಹೊಂಟಿವಿ. ಇವ ಹುಚ್ಚ ಮನಸ್ಸು ನಿನ್ನ ಕುದುರಿ. ಅದನ್ನ ನೀ ಎಲ್ಲಿ ಹೋಗ್ಬೇಕಂತೇಳಿ ಅಲ್ಲಿ ಹೊಡಿ. ಅದು ಹೋದಲ್ಲಿ ನೀ ಹೋಗಬೇಡ. ನೀ ಶಾಣೆ ಆಗ, ನೀ ಜಾಣ ಆಗು, ಕುದುರಿನ ಕಂಟ್ರೋಲ್ ತಗೋ, ಊರ್ ಮುಟ್ತಿ. ಇಲ್ಲ ಅಂದ್ರೆ ನಿನ್ ತಗೊಂಡು ಹೊತ್ತು ಒಗಿತದ ಹಳದಾಗ. ಅದಕ್ಕ ನಿನ್ನ ಮನಸ್ಸು ನಿನ್ನ ಹಿಡಿತದಾಗಿರ್ಬೇಕಿತ್ತಂದ್ರ ಅದಕ್ಕೆ ಶಿವನಾಮ ಸ್ಮರಣೆ ಎನ್ನುವಂಥದ್ದನ್ನ ಅದಕ್ಕೆ ಹಚ್ಚಿ, ಅದಕ್ಕೆ ನಾಮಸ್ಮರಣೆ ಮೂಲಕ ಸಹವಾಸದಿಂದ, ಸತ್ಸಂಗ, ಮಹಾತ್ಮರು, ಗುರುಗಳ ಸಹವಾಸದಿಂದ ಆ ಮನಸ್ಸನ್ನು ಹಿಡಿತದೊಳಗೆ ತರುವಂತ ಪ್ರಯತ್ನ ಮಾಡಿದ್ವಿ ಅಂದ್ರೆ ನಮ್ಮನ್ನ ದೊಡ್ಡವ್ರನ್ನ ಮಾಡೋದು ಅದೇ ಮನಸ್ಸ, ನಮ್ಮನ್ನ ಸಣ್ಣವ್ರು ಮಾಡೋದು ಅದ ಮನಸ್ಸ. ಅದಕ್ಕೆ ಮನಸ್ಸು ದೊಡ್ಡದು ಮಾಡಿಕೊಳ್ಳುವಂತ ಸದ್ಬುದ್ಧಿಯನ್ನ ಆ ಸದ್ಗುರು ಸಿದ್ಧಾರೂಢಪ್ಪ ನಮಗೂ ನಿಮಗೂ ಕೊಟ್ಟು ಕಾಪಾಡಲಿ ಅನ್ನುವಂತ ಪ್ರಾರ್ಥನೆಯನ್ನು ಮಾಡುತ್ತಾ 4 ನುಡಿ ಪುಷ್ಪಗಳನ್ನ ಸದ್ಗುರುನಾಥನ ಶ್ರೀಚರಣದಲ್ಲಿ ಸಮರ್ಪಿಸ್ತೇವೆ. ಹರಿ ಓಂ ತತ್ಸತ್.